ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ, ಬೆಳಗಾವಿ ನಗರದಲ್ಲಿ LPGಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನಾವಿವತ್ತು ಮಾಧ್ಯಮ ಗೋಷ್ಠಿ ಮಾಡಬೇಕು, ಪತ್ರಕರ್ತರನ್ನು ನಾವು ಆಹ್ವಾನಿಸ್ಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಕನ್ಸಂಪ್ಷನ್ ಸರಿಸುಮಾರು ಒಂದು 20,000 ಇಂದ 25,000 ಸಿಲಿಂಡರ್ಸ್ ಇರ್ತವೆ. ಸಾಧಾರಣವಾಗಿ ಇದು ಪರಿಸ್ಥಿತಿ. ಈಗಿನ ಪರಿಸ್ಥಿತಿನಲ್ಲಿನೂ ನಾವು ದಿನಕ್ಕೆ 20,000 ಸಿಲಿಂಡರ್ಸ್ ಕೊಡಲಿಕ್ಕೆ ನಮಗೆ ಕೆಪಾಸಿಟಿ ಇದೆ. ನಮ್ಮ 3 ಮೇಜರ್ ಕಂಪನೀಸ್, ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ BPCL, HPCL, IOCL, ಇವರ ಕಡೆ ಆ LPG ಕೊರತೆ ಇಲ್ಲ. ಇದು ಯಾಕೆ ನಾವು ಹಿಂಗೆ ಹೇಳ್ತಾ ಇದೀವಿ ಅಂದ್ರೆ, ಕಮರ್ಷಿಯಲ್ LPG ಸಿಲಿಂಡರ್ ಅಲ್ಲಿ ಪ್ರತಿ ದಿವಸ ನಮಗೆ 1,600 ಸಿಲಿಂಡರ್ ಬೇಕಾಗುತ್ತದೆ. ಇದು ದೊಡ್ಡ ಸಿಲಿಂಡರ್ ಇರುತ್ತದೆ, 19.2 kg ಸಿಲಿಂಡರ್ ಇರುತ್ತೆ. ಈ ಸಿಲಿಂಡರ್ ಅಲ್ಲಿ ಸರ್ಕಾರ ಮಟ್ಟದಿಂದ ಸ್ವಲ್ಪ ರೇಷನಿಂಗ್ ಮಾಡಬೇಕು, ನೋಡ್ಕೊಂಡು ಇದರದ್ದು ಬಳಕೆ ಮಾಡ್ಬೇಕಂತ ಹೇಳಿದ ನಂತರ 1,600 ಸಿಲಿಂಡರ್ಗಳ ಪೈಕಿ ಸದ್ಯಕ್ಕೆ ನಾವು 600 ಇಂದ 700 ಸಿಲಿಂಡರ್ ಕೊಡ್ಲಿಕ್ಕೆ ಆಗ್ತಾ ಇದೆ. ಇದು ಯಾರಿಗೆ ಕೊಡಬೇಕು, ಹೆಂಗ್ ಕೊಡಬೇಕಂತ ವಿಚಾರ ಬಂದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ನಮಗೆ ಒಂದು ಡೈರೆಕ್ಷನ್ಸ್ ಅವರು ಇಶ್ಯೂ ಮಾಡಿದ್ದಾರೆ. ಇಲ್ಲಿರುವಂತ ಎಲ್ಲ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್, ಎಜುಕೇಶನ್, ಹೆಲ್ತ್, ಅದರ್ ಗವರ್ಮೆಂಟಲ್, ನಾನ್ ಗವರ್ಮೆಂಟಲ್ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಆದ್ಯತೆ ಕೊಟ್ಟು ಅವರಿಗೆ ಕಮರ್ಷಿಯಲ್ LPG ಸಿಲಿಂಡರ್ಸ್ ಶೇಕಡಾವಾರು ಇಷ್ಟು ನೀವು ಅವರಿಗೆ ಕೊಡಬಹುದು ಅಂತ ಹೇಳಿದ್ದಾರೆ. ಅದಾದ ನಂತರ ಪ್ರಯಾರಿಟಿ 2 ಸೆಕ್ಟರ್, 3 ಸೆಕ್ಟರ್, 4 ಸೆಕ್ಟರ್ ಅಲ್ಲಿ ವಿವಿಧ ಏಜೆನ್ಸೀಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ಹಾಗೂ ಬೇರೆ ಕ್ಯಾಂಟೀನ್ಗಳಿರ್ಬೋದು, ಹಾಗೂ ನಮ್ಮ ಹೋಟೆಲ್ಗಳಿರ್ಬೋದು, ಇವರಿಗೂ ಸಪ್ಲೈ ಕೊಡಬೇಕು ಅಂತ ಹೇಳಿ ಅವರು ನಮಗೆ ಡಿವೈಡ್ ಮಾಡಿ, ಈ 600 ಸಿಲಿಂಡರ್ ಹೆಂಗೆ ಕೊಡ್ತೀರ ಅನ್ನೋದು ಅವರು ಡಿವೈಡ್ ಮಾಡಿ ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಇಂದ ಅವರು ನಮಗೆ ಹಂಚಿಕೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಹಿಂದಿನ ಒಂದು ವಾರದಿಂದ IOCL ಜೊತೆ, BPCL ಜೊತೆ, HPCL ಜೊತೆ, ಹಾಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ, ನಮ್ಮ ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ನಮ್ಮ LPG ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅವರೆಲ್ಲರನ್ನೂ ಕೂರಿಸ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಈ ಸಮಿತಿನಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅವರ ಜೊತೆ ಈ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸು ಇದ್ದಾರೆ ಆ ಕಮಿಟಿನಲ್ಲಿ. ಉದಾಹರಣೆಗೆ ನಮ್ಮ ಅಜಯ್ ಪಾಯ್ರ್ ಅವರು, ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವರು ಅದರಲ್ಲಿ ಸಮಿತಿನಲ್ಲಿದ್ದಾರೆ. ಹಾಗೂ ಬೇರೆ ಎಲ್ಲ ನಮ್ಮ IOCL, BPCL ಅವರ ಹೆಡ್ಸ್ ಇದ್ದಾರೆ ಅದರಲ್ಲಿ. ಜೊತೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸು ಆ ಸಮಿತಿನಲ್ಲಿ ಇದ್ದಾರೆ. ಎಲ್ಲಿ ಡಿಮಾಂಡ್ ಬರ್ತಾ ಇದೆ, ಈ ಸಮಿತಿದಿಂದ ಅವರು ನಿರ್ಧಾರ ಮಾಡಿ ಸೆಲ್ಫ್ ರೆಗ್ಯುಲೇಟರಿ ಕಮಿಟಿ ನನ್ನ ಗಮನಕ್ಕೆ ತಂದು ಅವರು ಫೈನಲಿ ಆ ಸಿಲಿಂಡರ್ಸ್ ಪ್ರತಿ ದಿವಸ 600 ಇಶ್ಯೂ ಮಾಡ್ತಾ ಇದೆ. ಇದರಿಂದ ಏನಾಗಿದೆ, ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ನಮಗೆ ಕೊರತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕಮರ್ಷಿಯಲ್ ಯೂನಿಟ್ಸ್ ರನ್ ಆಗ್ತಾ ಇದ್ದಾವೆ. ಕ್ಯಾಂಟೀನ್ಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಎಲ್ಲ ಕಡೆ ನಾವು ಕಮರ್ಷಿಯಲ್ LPGನೂ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ನಮ್ಮ ನಗರದಲ್ಲಿ ಸರಿಸುಮಾರು 35,000 ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ಸ್ ಇದಾವೆ. PNG ಕನೆಕ್ಷನ್ ಇದ್ದಾಗ ಆ ಕನೆಕ್ಷನ್ ಮುಖಾಂತರ ಡೈರೆಕ್ಟ್ಲಿ ನಾವು ಅವರಿಗೆ ಗ್ಯಾಸ್ ಸಪ್ಲೈ ಮಾಡ್ತೀವಿ. ಇದರಲ್ಲಿ ಬರೀ ಒಂದೇ ಕಂಡೀಷನ್ ಇತ್ತು, ಏನಂದ್ರೆ ಅವ್ರ ಬಳಕೆ ಮಾಡ್ತಾ ಇರೋ ಪ್ರಮಾಣ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಲಾಗಿದೆ. 60% ಅವರಿಗೆ ನಾವು ಸಪ್ಲೈ ಮಾಡ್ತೀವಿ, ಅಷ್ಟು ಅವರು ಉಪಯೋಗ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ. ನಾವು ಎಲ್ಲ, ನಮ್ದೊಂದು ಏಜೆನ್ಸಿ ಇದೆ, ಮೆಗಾ ಗ್ಯಾಸ್ ಏಜೆನ್ಸಿ, ಅವ್ರ ಜೊತೆನೂ ಮಾತಾಡಿದ್ದೀವಿ. ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಯಾವುದೇ ಅವರಿಂದ ನಮಗೆ ದೂರು ಬರ್ತಾ ಇಲ್ಲ. ಈ ಸಪ್ಲೈ ಆಗ್ತಾ ಇದೆ. 35,000 ಕನೆಕ್ಷನ್ಸ್ ಏನಿದಾವೆ ಅಲ್ಲಿ ನಿರಂತರವಾಗಿ ನಾವು ಮನೆ ಮನೆಗೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈವನ್ನು ನಾವು ಕೊಡ್ತಾ ಇದ್ದೀವಿ. ಹೊಸ ಕನೆಕ್ಷನ್ಸ್ ಬೇಕು ಅಂದ್ರೆ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮ ಏಜೆನ್ಸಿ ಅವರಿಗೆ ನಾವು ಹೇಳಿದ್ದೀವಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 50 ಇಂದ 100 ಹೊಸ ಕನೆಕ್ಷನ್ಸ್ ಕೊಡಲಿಕ್ಕೆ ಅವರಿಗೆ ಸಾಮರ್ಥ್ಯತೆ ಇದೆ. ಅವರದರ ಪ್ರಕಾರ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಗ್ಯಾಸ್ ತಗೊಳ್ತಾ ಇದ್ದಾರೆ ಅವರು LPG ಸಿಲಿಂಡರ್ ತಗೊಳ್ಳಿಕ್ಕೆ ಇಲ್ಲ. ಈ ಡಬಲ್ ಬೈಯಿಂಗ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಈ ತರ ಸಿಲಿಂಡರ್ಸ್ ಬುಕ್ ಮಾಡಿದ್ದಾರೆ ಆ ಡೀಟೇಲ್ಸ್ ನಮ್ಮ ಕಡೆ ಆಲ್ರೆಡಿ ಇದೆ. ಅದನ್ನು ಸಪ್ಲೈ ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಕಮಿಟಿನಲ್ಲಿ ತೀರ್ಮಾನ ಮಾಡಿ
ಡಿಸ್ಟ್ರಿಬ್ಯೂಟರ್ಸ್ಗೆ ಆಲ್ರೆಡಿ ಆ ಪಟ್ಟಿಯನ್ನು ಆಧಾರ್ ನಂಬರ್, ಫೋನ್ ನಂಬರ್, ಹೆಸರು ಹಾಕಿ ಕೊಟ್ಬಿಟ್ಟಿದ್ವಿ. ಸೊ ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಏನು ಪ್ಯಾನಿಕ್ ಇಲ್ಲ. ನಮ್ಗೆ ಇನ್ನೂ ಸಪ್ಲೈನೂ ಬರ್ತಾ ಇದೆ, ನಮಗೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ನಮ್ಮ ಕಡೆ ಲಾಜಿಸ್ಟಿಕಲಿ ಯಾವುದೇ ಇಶ್ಯೂ ಇಲ್ಲ. ನಾವು ಇದನ್ನು ಕರೆಕ್ಟ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾವ ಮಿತಿನಲ್ಲಿ ಬಳಕೆ ಮಾಡ್ಕೋಬೇಕೋ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಾನ್ಯ ಡಿ ಸಿ ಅವರು, ಈ ಪೆಟ್ರೋಲ್ ಕಂಪನಿದು ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ನಾವು ಅವರಿಗೆ ಕೇಳಿದ್ವಿ, ಸಪ್ಲೈ ಡಿಸ್ಟ್ರಿಬ್ಯೂಷನ್ನಲ್ಲಿ ವಾರ ಶುರು ಆಗೋಕ್ಕಿಂತ ಮುಂಚೆ ಮತ್ತು ಆಮೇಲೆ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿದೆ? ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾವುದೇ ಅವರಿಗೆ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ. ಈಗ ಕೆಲವು ಕಡೆ ಕ್ಯಾನ್ ಮತ್ತು ಬಾಟಲ್ನಲ್ಲಿ ಪೆಟ್ರೋಲ್ ತಗೊಳ್ತಾ ಇದ್ದಾರೆ. ಇವತ್ತು ಸಂಜೆಗೆ ನಾನು 50 ಪೆಟ್ರೋಲ್ ಪಂಪ್ ಓನರ್ ಯಾರಿದ್ದಾರೆ ಬೆಳಗಾವಿ ನಗರದಲ್ಲಿ, ಅವರ ರಿಪ್ರೆಸೆಂಟೇಟಿವ್ ಜೊತೆಗೆ ಒಂದು ಸಿ ಪಿ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇದು ಸೇಫ್ ಪ್ರಾಕ್ಟೀಸ್ ಇಲ್ಲ. ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲೇಮೇಬಲ್ ಮಟೀರಿಯಲ್. ಅದರಿಂದ ಬೆಂಕಿ ಆಯಿತು ಅಂದರೆ ಬಚಾವ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಇದನ್ನು ನಾವು ಒಂದು ಪತ್ರ ಕೂಡ ಆಫೀಷಿಯಲಿ ಅವರಿಗೆ ಬರಿತೀವಿ. ಯಾವುದೇ ಕಾರಣಕ್ಕೂ ಅವರು ಬಾಟಲ್ ಮತ್ತು ಕ್ಯಾನ್ನಲ್ಲಿ ಪೆಟ್ರೋಲ್ ಕೊಡಬಾರ್ದು. ಈಗಾಗಲೇ ನೀವು ಹೇಳ್ದಂಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ತಂಡ ಮಾಡಿಕೊಂಡು ನಾವು ಅವರಿಗೆ ನೋಟಿಸಸ್ ಜಾರಿ ಮಾಡ್ತೀವಿ. ಅದು ಪೋಸ್ಟ್ ಡಿಲೀಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ದರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಕೆಲವರು ಈ ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಜಗಳ ಕೂಡ ಆಗಿದೆ. ದಯವಿಟ್ಟು ಪೆಟ್ರೋಲ್ ಬಂಪ್ನಲ್ಲಿ ಹೋಗಿದ್ದರೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಮತ್ತು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಕೂಡ ಜಗಳ ಮಾಡಬೇಡಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಾವು ವಾಚ್ ಹೊಯ್ಸಲ ಗಾಡಿಗಳು, ಶಕ್ತಿ ಗಾಡಿಗಳು ಅಲ್ಲಿ ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಎಲ್ಲೂ ನಿಮಗೆ ಮಾಹಿತಿ ಬಂದಿದೆ, ಸಿಕ್ಕಿದೆ ಸಾರ್ವಜನಿಕರು ಈ ಅಲ್ಲಿ LPG ಸಿಲಿಂಡರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ಡೀಸೆಲ್ದು ಸ್ಟಾಕ್ ಮಾಡ್ತಾ ಇದ್ದಾರೆ, ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ 112ಗೆ ನೀವು ಕರೆ ಮಾಡಿ, ನಾವು ಆ ಜಾಗವನ್ನು ಚೆಕ್ ಮಾಡ್ತೀವಿ. ಅದು ನಿಜವಾಗಿದೆ ಅಂತ ಕಂಡು ಬಂದರೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೋತೀವಿ.